ಹಾಗೆ ಸ್ಯಾಂಡಲ್ವುಡ್ನ ಮತ್ತೋರ್ವ ನಟ ಸುದೀಪ್ ಅವರ ನಿವಾಸದ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರಲ್ಲ, ಆ ಪರಿಶೀಲನಾ ಕಾರ್ಯ ಇವತ್ತು ಕೂಡ ಮುಂದುವರಿಯುತ್ತೆ. ಈಗ ಆಲ್ರೆಡಿ ಹಿರಿಯ ಅಧಿಕಾರಿಯ ಆಗಮನ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಕೇಳ್ಪಡ್ತಾ ಇದ್ದಂತ ಮಾಹಿತಿ ಪ್ರಕಾರವಾಗಿ ಹಲವರ ಮನೆಯಲ್ಲಿ ಕೆಲ ಸಿಬ್ಬಂದಿ ಅಲ್ಲೇ ಮಲ್ಕೊಂಡಿದ್ರು ಅಥವಾ ಅಲ್ಲೇ ತಂಗಿದ್ದರು ಅನ್ನೋದು ಕೂಡ ಗೊತ್ತಾಗ್ತಾ ಇದ್ದಂತ ಮಾಹಿತಿ. ಅದರಂತೆ ಸುದೀಪ್ ಅವರ ನಿವಾಸದಲ್ಲೂ ಕೂಡ ಇಬ್ರು ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ಸಿಬ್ಬಂದಿ ಅಲ್ಲೇ ತಂಗಿದ್ದರು ಅನ್ನೋದು ಗೊತ್ತಾಗ್ತಾ ಇತ್ತು. ಅದರಂತೆ ಈಗ ಹಿರಿಯ ಅಧಿಕಾರಿಯ ಆಗಮನ ಕೂಡ ಆಗಿದೆ. ಅಲ್ಲೇ ತಂಗಿದ್ದಂತ ಅಧಿಕಾರಿಗಳ ಜೊತೆ ಸೇರಿ ಈ ಹಿರಿಯ ಅಧಿಕಾರಿ ಬಹುಶಃ ಪರಿಶೀಲನೆ ಕಾರ್ಯವನ್ನು ಮುಂದುವರಿಸಬಹುದಂತ ಸಾಧ್ಯತೆ ಇದೆ. ಜೆಪಿ ನಗರದ ನಟ ಸುದೀಪ್ ಅವರ ನಿವಾಸದಲ್ಲಿ ಪರಿಶೀಲನೆ ಆಗ್ತಾ ಇದೆ. ಬಹುಶಃ ಅವರಿಗೆ ಸಂಬಂಧಪಟ್ಟಂತ ಇತರ ನಿವಾಸಗಳು ಯಾವ್ದಾದ್ರು ಇದ್ರೆ, ಕಚೇರಿಗಳಿದ್ರೆ ಬಹುಶಃ ಅಲ್ಲೂ ಕೂಡ ದಾಳಿ ನಡೆದಿರಬಹುದೇನೋ, ಸ್ಪಷ್ಟವಾದಂತ ಮಾಹಿತಿ ಲಭ್ಯ ಆಗಿಲ್ಲ. ಬಟ್ ಅವರ ನಿವಾಸ ಏನಿದೆ ಜೆಪಿ ನಗರದ ನಿವಾಸ, ಪುಟ್ಟೇನಹಳ್ಳಿ ಕ್ರಾಸ್ ಇಂದ ನಾವು ಎಡಬದಿಗೆ ಹೋಗಿ ಮುಂದೆ ಬಲಬದಿಗೆ ಹೋದ್ರೆ ಸಿಗುವಂತ ನಿವಾಸ ಇದೆಯಲ್ಲ, ಅಲ್ಲಿ ಈಗ ಐಟಿ ಅಧಿಕಾರಿಗಳು ಇವತ್ತು ಕೂಡ ಪರಿಶೀಲನಾ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ನಟ ಸುದೀಪ್ ಅವರು ತಮ್ಮ ಪತ್ನಿಯ ಹೆಸರಿನಲ್ಲಿ ಈಗ್ಗೆ ಒಂದು 2 ವರ್ಷಗಳ ಹಿಂದೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಕೂಡ ತೆರೆದಿದ್ದನ್ನು ನಾವು ಗಮನಿಸಿದ್ವಿ. ಅದಾದ್ಮೇಲೆ ಅವರು ಕೂಡ ಬೇರೆ ಬೇರೆ ರೀತಿಯ ವ್ಯವಹಾರವನ್ನ ಹೊಂದಿರುವಂತದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಹೇಳಿ ಕೇಳಿ ಕನ್ನಡ ಸೇರಿದಂತೆ ಇಡೀ ದಕ್ಷಿಣ ಭಾರತದಲ್ಲೇ ಓರ್ವ ಬಹು ಬೇಡಿಕೆಯ ನಟ, ಜೊತೆಗೆ ಬಹಳಷ್ಟು ಸಂಭಾವನೆಯನ್ನ ಪಡೆಯುವಂತಹ ನಟ, ಪಡೆದಂತಹ ಸಂಭಾವನೆಯ ಮುಖಾಂತರವಾಗಿ ಸಹಜವಾಗಿ ಒಂದಷ್ಟು ವ್ಯವಹಾರವನ್ನು ಕೂಡ ಅಥವಾ ಉದ್ಯಮವನ್ನು ಕೂಡ ನಡೆಸ್ತಾ ಇದ್ರು ಕೂಡ ಆಶ್ಚರ್ಯ ಇಲ್ಲ. ಈ ಕಾರಣಕ್ಕಾಗಿ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಮಾಹಿತಿಯನ್ನು ಪಡೆದುಕೊಳ್ಬೇಕಂತ ಅನಿವಾರ್ಯತೆ ಇರುತ್ತೆ. ಈ ಕಾರಣಕ್ಕಾಗಿಯೇ ಐಟಿ ಅಧಿಕಾರಿಗಳು ಇವತ್ತು ಕೂಡ ಬಹುತೇಕ ತಮ್ಮ ಪರಿಶೀಲನಾ ಕಾರ್ಯವನ್ನು ಬಹಳ ಹೊತ್ತಿನ ತನಕ ಕೂಡ ಮುಂದುವರಿಸಬಹುದಂತ ಚಾನ್ಸಸ್ ಇದೆ. ಸುನಿಲ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಟ ಸುದೀಪ್ ಅವರ ನಿವಾಸದ ಬಳಿಯಿಂದ. ಸುನಿಲ್, ಬಹುಶಃ ಬಹು ಬೇಡಿಕೆಯ ನಟ, ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಹೊಂದಿರಬಹುದಂತ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಇವತ್ತು ಕೂಡ ಬಹಳಷ್ಟು ವಿವರಣೆಗಳನ್ನ ಬಹುಶಃ ಐಟಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಿರೀಕ್ಷೆ ಮಾಡ್ತಾರೆ ಸಹಜವಾಗಿ. ಹೀಗಾಗಿ ಬಹಳ ಹೊತ್ತಿನ ತನಕ ಇವತ್ತು ಕೂಡ ಪರಿಶೀಲನಾ ಕಾರ್ಯ ಮುಂದುವರಿಬಹುದು. ಸುನಿಲ್, ಖಂಡಿತ ಮಾಲ್ತೇಶ್, ಈಗಾಗಲೇ ಐಟಿ ಅಧಿಕಾರಿಗಳು ಈಗಾಗಲೇ ಇಲ್ಲೇ ಸುದೀಪ್ ಅವರ ನಿವಾಸದಲ್ಲೇ ಉಳ್ಕೊಂಡಿದ್ರು. ಮತ್ತೆ ಹಿರಿಯ ಅಧಿಕಾರಿಗಳು ಮಾತ್ರ ಹೊರಗೆ ಹೋಗಿದ್ರು. ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಸುದೀಪ್ ಅವರ ನಿವಾಸಕ್ಕೆ ಈಗಾಗಲೇ ಇಬ್ಬರು ಹಿರಿಯ ಅಧಿಕಾರಿಗಳು ಕೂಡ ಸುದೀಪ್ ಅವರ ನಿವಾಸಕ್ಕೆ ಬಂದರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದೀಪ್ ಅವರ ಮತ್ತೆ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ನಿನ್ನೆ 15 ಗಂಟೆಗಳ ಕಾಲ ಸುದೀಪ್ ಅವರ ಮನೆಯಲ್ಲಿ ದಾಖಲೆ ಪರಿಶೀಲನೆ ಒಂದ್ ಕಡೆ ಆದ್ರೆ ಸುದೀಪ್ ಅವರ ವಿಚಾರಣೆ ಆಯಿತು. ಎಲ್ಲಾ ರೀತಿಯಾದ ಪರಿಶೀಲನೆಗಳ ಕೂಡ ಮಾಡಿರುವಂತದ್ದು. ಈಗ ಮತ್ತೆ ಬೆಳಗ್ಗೆ 10 ಗಂಟೆ ನಂತರದಲ್ಲಿ ಮತ್ತೆ ಆ ಎಲ್ಲಾ ದಾಖಲೆಗಳಿಗೆ ಸ್ಪಷ್ಟನೆ ಕೇಳುವ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಬಹುಬೇಡಿಕೆ ನಟ ಅಂತ ಸುದೀಪ್ ಅವರಿಗೆ ಸಾಕಷ್ಟು ಒಂದು ಕೋಟಿಗೆ ಒಂದು ಹಣ ಗಳಿಕೆ ಆದಾಯ ಇತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಬ್ಯಾಂಕ್ಗಳಿಂದ ಯಾವ್ಯಾವ ನಿರ್ಮಾಪಕರು ಯಾವ್ಯಾವ ಚಿತ್ರಕ್ಕೆ ಎಷ್ಟು ಹಣ ನೀಡಿದ್ರು ಅನ್ನೋ ವಿಚಾರವಾಗಿ ಎಲ್ಲ ಒಂದು ದಾಖಲೆ ಕೇಳುವ ಸಾಧ್ಯತೆ ಇದೆ. ಮತ್ತೆ ಸ್ಪಷ್ಟನೆ ಕೂಡ ಕೇಳುವ ಸಾಧ್ಯತೆ ಇದೆ. ಆ ನಂತರದ ಅದನ್ನು ಹೊರತುಪಡಿಸಿ ಈಗಾಗಲೇ ಸುದೀಪ್ ಅವರು ಸಾಕಷ್ಟು ಉದ್ಯಮಗಳಲ್ಲಿ ಕೂಡ ತೊಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಆ ಎಲ್ಲಾ ಉದ್ಯಮಗಳಲ್ಲಿ ಯಾರ್ಯಾರ ಹೆಸರಿನಲ್ಲಿ ಇದ್ದಾರೆ ಒಂದು ವಿಚಾರಕ್ಕಾಗಿ ದಾಖಲೆಗಳ ಪರಿಶೀಲನೆ ಇವತ್ತು ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸುಮಾರು 12 ಗಂಟೆ ನಂತರದಲ್ಲಿ ಸುದೀಪ್ನ ಹೊರತುಪಡಿಸಿ ಬೇರೆಯವರ ಒಡೆತನದಲ್ಲಿ ಏನಿದೆ ಆ ಎಲ್ಲ ಆಸ್ತಿ ಪತ್ರಗಳ ಪರಿಶೀಲನೆ ಆಗಬಹುದು, ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ನಡೆಯುವ ಎಲ್ಲಾ ರೀತಿಯ ಸಾಧ್ಯತೆ ಇದೆ. ಸುಮಾರು 12 ಗಂಟೆ ನಂತರದಲ್ಲಿ ಅಧಿಕಾರಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಂಡ ಇದೆ, ಎಲ್ಲ ಒಂದು ಪರಿಶೀಲನೆ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಬಂದು ಮನೆ ಒಳಗಡೆ ಹೋಗಿದ್ದಾರೆ. ನಂತರದ 10 ಗಂಟೆ ನಂತರದಲ್ಲಿ ಮತ್ತೆ ವಿಚಾರಣೆ ಆರಂಭಿಸ್ತಾರೆ. ಯಾಕಂದ್ರೆ ನಿನ್ನೆ 15 ಗಂಟೆಗಳ ಕಾಲ ಏನೇನು ಪರಿಶೀಲನೆ ನಡೆಸಿದ್ರು ಆ ಎಲ್ಲಾ ದಾಖಲಾತಿಗಳನ್ನ ಈಗಾಗಲೇ ಪೊಲೀಸರು ಒಂದ್ ಕಡೆ ಐಟಿ ಅಧಿಕಾರಿಗಳು ಪೊಲೀಸರ ಸಮಕ್ಷಮದಲ್ಲಿ ಒಂದು ರೀತಿ ಹಾಜರು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಂತರದಲ್ಲಿ ಈಗಾಗಲೇ ಆ ಎಲ್ಲಾ ದಾಖಲೆಗಳ ಸ್ಪಷ್ಟನೆ ಕೂಡ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು ಐಟಿ ಅಧಿಕಾರಿಗಳು. ಈಗಾಗಲೇ 10 ಗಂಟೆ ನಂತರದಲ್ಲಿ ಮತ್ತೆ ಒಂದು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಸುದೀಪ್ ಅವರಿಂದ ಎಲ್ಲಾ ರೀತಿಯ ಸ್ಪಷ್ಟನೆ ಕೇಳೋ ಸಾಧ್ಯತೆ ಇದೆ. ಮತ್ತೆ ಅವರ ಕುಟುಂಬಸ್ಥರ ಅವಶ್ಯಕತೆ ಇದ್ರೆ ಮತ್ತೆ ಐಟಿ ಅಧಿಕಾರಿಗಳು ಅವ್ರನ್ನೂ ಕೂಡ ವಿಚಾರಣೆ ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಕುಟುಂಬಸ್ಥರ ಹೆಸರಲ್ಲೂ ಕೂಡ ಆಸ್ತಿ ಇದೆ ಅನ್ನೋ ಮಾಹಿತಿ ಈಗಾಗಲೇ ಐಟಿ ಅಧಿಕಾರಿಗಳು ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ, ಯಾವ್ಯಾವ ಬ್ಯಾಂಕ್ಗಳಲ್ಲಿ ಎಷ್ಟು ಹಣ ಇದೆ ಅನ್ನೋ ವಿಚಾರವಾಗಿ ಐಟಿ ಅಧಿಕಾರಿಗಳು ಸುದೀಪನ ಹೊರತುಪಡಿಸಿ ಅವರ ಕುಟುಂಬಸ್ಥರ ಅಂದ್ರೆ ಅವರ ಪತ್ನಿ ಆಗ್ಬೋದು, ಅವರ ತಂದೆ ತಾಯಿ ಆಗ್ಬೋದು, ಅವರ ಸಹೋದರಿ ಏನಂದ್ರೆ ಅವ್ರನ್ನು ವಿಚಾರಣೆ ನಡೆಸುವ ಸಾಧ್ಯತೆ. ಯಾಕಂದ್ರೆ ನಿನ್ನೆ ಅವರ ಸಹೋದರಿ ಸುಜಾತ ಬಂದು 2-3 ಗಂಟೆಗಳ ಕಾಲ ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯಲ್ಲಿ ಹಾಜರಾಗಿದ್ರು. ಮತ್ತೆ ಇವತ್ತು ಅವರ ಕುಟುಂಬಸ್ಥರನ್ನ ಮತ್ತೆ ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರುಪಡಿಸ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು 12 ಗಂಟೆ ನಂತರದಲ್ಲಿ ಅವರ ಸುದೀಪ್ ಅವರ ಕುಟುಂಬಸ್ಥರ ಏನು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುವ ಎಲ್ಲಾ ರೀತಿಯ ಸಾಧ್ಯತೆ ಇದೆ. ಮಾಲ್ತೇಶ್, ಸುನಿಲ್.